ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕೆಲವರಿಗೆ ಡಯಟ್ ಮಾಡಿದ್ರೂ ದಪ್ಪ ಆಗ್ತಾರೆ, ಕೆಲವರಿಗೆ PCOS PCOD ಇಶ್ಯೂಸ್ ಇರುತ್ತೆ, ಕೆಲವರು ಮೆಂಟಲ್ ಸ್ಟ್ರೆಸ್ ಇಂದನೂ ದಪ್ಪ ಆಗ್ತಾರೆ. ರೈಟ್? ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ವರ್ಕೌಟ್ ಮಾಡ್ತೀವಿ, ಎಲ್ಲರೂ ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಬೀಂಗ್ ಆಯ್ತು ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ ಅಯ್ಯೋ ನಾನು ಹೇಳಿದ್ರ ಓಕೆ ಡಿಪ್ರೆಷನ್ ಹೋಗ್ಬೇಕು, ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ಈಟ್, ಹೌ ಐ ವರ್ಕ್ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವ್ರಿಗೆ 5 ಅವರ್ ನಿದ್ದೆ ಮಾಡಿದ ತಕ್ಷಣ ದಪ್ಪ ಆಗ್ತಾರೆ, ಕೆಲವ್ರಿಗೆ ಕರೆಕ್ಟಾಗಿ 8 ಅವರ್ಸ್ ನಿದ್ದೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಾನು ಹೇಳ್ತೀನಿ ನನಗೆ ಅದು ಇರಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 to 8 hours, ಇಲ್ಲಾಂದ್ರೆ ಐ ಲುಕ್ ಚಾಪಿ. ಅದು ನಾನು ಸರ್ಗೆ ತುಂಬ ಬಾರಿ ಹೇಳ್ತೀನಿ. ಆ್ಯಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಂಗ್ ಬಂದಾಗ ಐ ಲುಕ್ ಚಾಪಿ. ಹೋಗ್ತಾ 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 ಸರ್ ಹೇಳ್ತೀನಿ, ಇವಾಗ ಬೆಳಗ್ಗೆ ದಪ್ಪ ಈಗ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಮ್ಸ್ ಹಂಗಿದ್ದಾಗ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳು ಇದರಿಂದಾಗಿ ಒಂದು ಕಮೆಂಟ್ ಇಂದಾಗಿ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಸೊ ಅವ್ರಿಗೆಲ್ಲ ಮುಟ್ಟಾಡ್ರು ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ ಜೀವ ಕೊಟ್ಟಿರೋದು ಸೂಸೈಡ್ ಮಾಡ್ಕೊಳಕ್ಕ. ನನಗಂತೂ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡಕ್ ಹೋಗಲ್ಲ. ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ. ಒಂದು ಜೀವನ ಯಾರೋ ಏನೋ ಕಮೆಂಟ್ ಓ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಡಿದೆ ಅಂದ್ರೆ, ಯಾಕೆ ಎಲ್ಲರೂ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ? ಏನಕ್ಕೆ? ಮಾತಾಡ್ತಾನೆ ಇರ್ತಾರೆ. ಯಾರೋ ಒಬ್ಬ ನನಗೆ ಇಡಿಯಟ್ ಅಂತ, ನಾನು ಇಡಿಯಟಾ? am I idiot? am I called as idiot by birth? ಇಲ್ಲ, ನನ್ನ ಹೆಸರು ರಚಿತಾ. You call me Rachita, I'll respond to you. You call me idiot, sorry, get lost. ಲಾಸ್ಟ್ ಕ್ವಶನ್ ಮಂಜು ಸರ್, ಲಾಸ್ಟ್ ಕ್ವಶನ್. ಆಮೇಲೆ ತುಂಬ ಪ್ರೆಸೆಂಟಬಲ್ ಆಗಿರಬೇಕು. ತುಂಬ ಕಷ್ಟ ಆಗ್ತಿತ್ತು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡೋದು, ಡೇಟ್ಸ್ ಪ್ಲ್ಯಾನ್ ಮಾಡೋದೆಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕ್ಯಾರೆಕ್ಟರ್, ನನ್ನ ಪಾತ್ರ ಇದರಲ್ಲಿ ಬೋಲ್ಡ್ ಅನ್ನೋದಕ್ಕಿಂತ ಶೀ ಈಸ್ ವೆರಿ ಡೈನಾಮಿಕ್ ಅಂತ ಹೇಳ್ಬೋದು. ಆ್ಯಸ್ ಹೌದು, ವೆರಿ ತುಂಬ ಕಲ್ಟಾಗಿ ಇದೆ ನನ್ನ ಪಾತ್ರ. ಅನಿಲ್ ಸರ್ ಮೆನ್ಷನ್ ಮಾಡ್ದಂಗೆ there are 2 shades in the film. ಸೊ ಯಾಕೆ ಅವಳು ಅಷ್ಟು ಕಲ್ಟ್ ಅಂಡ್ ಡೈನಾಮಿಕ್ ಆಗ್ತಾಳೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬಟ್ ಅಗೇನ್ ಈ ಸಿನಿಮಾದಲ್ಲಿ ನನಗೆ 2 ಶೇಡ್ ಇರೋದ್ರಿಂದ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ. ಪ್ರತಿ ಸತಿ ಡೈರೆಕ್ಟರ್ ಯಾವಾಗಲೂ ಎಮೋಷನ್ಸ್ ಇದೆ, ರಚಿತಾ ರಾಮ್ ಕ್ಯಾರೆಕ್ಟರ್ ಎಮೋಷನ್ಸ್ ಇದೆ. ಮಾಡರ್ನ್ ಲುಕ್ಕಲ್ಲಿ, ಮಾಡರ್ನ್ ಕ್ಯಾರೆಕ್ಟರೈಸೇಷನಲ್ಲಿ ಎಮೋಷನ್ಸ್ ಹೇಗೆ, ಹೌ ಡಿಡ್ ಯು ಬ್ರಿಂಗ್ ಅಬೌಟ್? ಇಟ್ ವಾಸ್ ಅಂದರೆ ಅವರೇ ಹೇಳ್ದಂಗೆ ಆಪೋಸಿಟ್ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾರಲ್ವಾ ಅವ್ರು ತುಂಬ ರಿಯಲಿಸ್ಟಿಕ್ ಆಗಿದ್ದಾಗ ನಮಗೂ ಆಟೋಮೆಟಿಕ್ ಆಗಿ ಹಾಗೆ ಬರುತ್ತೆ. ಸೊ ಇಟ್ ವಾಸ್ ಮೈಸೆಲ್ಫ್ ಆ್ಯಂಡ್ ಝಯದ್ ಬನಾರಸ್ ಆದಮೇಲೆ ನನಗೆ ಇಟ್ ವಾಸ್ ಫಸ್ಟ್ ಟೈಮ್ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಆ್ಯಂಡ್ ಝಯದ್ ಪಾತ್ರ ಮಾಡ್ತಿರ್ಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಪ್ರೊಫೆಷನಲ್ ಆ್ಯಂಡ್ ತುಂಬಾ ಒಂದು 10 ಸಿನಿಮಾ ಮಾಡಿರೋಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡ್ತಿದ್ರು ಅವರು ಅಭಿನಯ. ಅದಾದ್ಮೇಲೆ ಇಟ್ ವಾಸ್ ಆಲ್ ವಿತ್ ಮೈ ಫಾದರ್. ಆ್ಯಂಡ್ ರಘು ಸರ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಾನು. ಆ್ಯಂಡ್ ಸರ್ ಜೊತೆ ನನಗೆ ನಿಜವಾಗ್ಲೂ ನಾನು ಅವರ ಮಗಳು ಥರನೇ ಇದ್ದೆ, ಅವ್ರು ನನ್ನ ತಂದೆ ಥರನೇ. ನನಗೆ ಇಡೀ ಸಿನಿಮಾ ನಮ್ಮಿಬ್ಬರು ಸೀನ್ಸಲ್ಲಿ ಏನಿದ್ರು ಅದಷ್ಟು ನಾನು ನನ್ನ ತಂದೆ ಜೊತೆ ಕೆಲಸ ಮಾಡ್ತೀನಿ. ನನ್ನ ತಂದೆ ಜೊತೆ ನಾನು ಅಭಿನಯಿಸ್ತಿರ್ಲಿಲ್ಲ. ಇಟ್ ವಾಸ್ ವಿ ವರ್ ಲಿವಿಂಗ್ ದ ಕ್ಯಾರೆಕ್ಟರ್ ಅಷ್ಟೇ. ಸೊ ಇಟ್ ವಾಸ್ ವಂಡರ್ಫುಲ್ ಟು ವರ್ಕ್ ವಿತ್ ಬೋತ್ ಆಫ್ ದೆಮ್. ಸಾರಿ, ನೀವೆಲ್ಲರಿಗೂ ನಮಸ್ಕಾರ ಅಂತ ಹೇಳಿಲ್ಲ, ಸಡನ್ ಆಗಿ ಬಂದು ಶೂಟ್ ಮಾಡಿದ್ರು ನನಗೆ. ನೀವ್ ಯಾವ್ದು ನೋಡ್ತೀರಾ ಫಸ್ಟ್? ಅಲ್ಲ, ನಮ್ಮ ಜರ್ನಲಿಸ್ಟ್ ಆಗಿ ನಾವು ನೋಡ್ಲೇಬೇಕು. ನಾನು ಸಿನಿಮಾ 2 ಡಬ್ಬಿಂಗ್ ಮಾಡಿರೋದ್ರಿಂದ 2 ಸಿನಿಮಾ ನೋಡಿ. ಯಾರು ಫಸ್ಟ್ ನೋಡ್ತೀರಾ ಅಂತ ಇಂಪಾರ್ಟೆಂಟ್. ಇಲ್ಲ, ಯಾವ್ದಾರ ನೋಡಿ ಸಿನಿಮಾ. ಫಸ್ಟ್ ಲ್ಯಾಂಡ್ ಲಾರ್ಡ್ ನೋಡ್ತಿರೋ ಇಲ್ಲ ಸೆಕೆಂಡ್ ಕಲ್ಟ್ ನೋಡ್ತಿರೋ? ನಾನಲ್ಲ, ನೀವು ಯಾವ ಫಿಲಂ ನೋಡ್ತೀರಾ ಅಂತ. ಯಾವ್ದು ಫಸ್ಟ್ ರನ್ ಆಗುತ್ತೋ ಆ ಫಸ್ಟ್ ನಾನು ಅದನ್ನ ನೋಡ್ತೀನಿ. ಗುರುವಾರ ರಿಲೀಸ್ ಆಗುತ್ತೆ ಏನಾದರೂ ಇದೆಯಾ ಬೈ ಚಾನ್ಸ್? 2 ರಚಿತಾ ಅವರೇ, Yes, sir. I had one last question for you. Rachita, I had one last question for you. Yes, ma'am. Yeah, of course. I wanted to ask you for Yes, an actor who's come with 10 years experience to be working with Zaid. You said
work 100 or 10 films ಅಷ್ಟೇ ಎಕ್ಸ್ಪೀರಿಯನ್ಸ್ ತಂದು ಅಂತ, but to work with one film old actor, did you feel that seniority in the on the sets like? Absolutely no. I think ಈ ಪ್ರಶ್ನೆ ಜಾಯದ್ ಅಂಡ್ ಅನಿಲ್ ಸರ್ ಹೇಳಿದ್ರೆ, ಅನಿಲ್ ಸರ್ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಐ ನೆವರ್ ಬಿ ಲೈಕ್ ದಟ್, ಫೀಲಿಂಗ್ ಐ ಆಮ್ ಸೀನಿಯರ್, ಒಂದು 10 ವರ್ಷ 12 ವರ್ಷ ಇದ್ದೀನಿ. ಅದು ನನ್ನ ತಲೆಯಲ್ಲೇ ಇರೋದಕ್ಕೆ ಹೋಗಲ್ಲ ನನಗೆ. ಆರಾಮ್ಸೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬೀಂಗ್ ವೆರಿ ಆನೆಸ್ಟ್ ವಿತ್ ಆಲ್ ಆಫ್ ಯು, ಇವರಿಬ್ಬರಿಗಿಂತ ತುಂಬ ಪುಟ್ಟು ಮಗು ಥರ ಇರ್ತೀನಿ ನಾನು ಸೆಟ್ಟಲ್ಲಿ. ಆ ಸೀನಿಯಾರಿಟಿ ಎಲ್ಲ ನನಗೆ ಇಷ್ಟನೇ ಇಲ್ಲ, ನನಗೆ ಇಷ್ಟಪಡೋದು ಇಲ್ಲ. ಪಾತ್ರ ಕೊಡ್ತಾರೆ, ಒಳ್ಳೆ ಪಾತ್ರ, ಆ್ಯಂಡ್ ಆ ಒಂದು ಗುಡ್ ವೈಬ್, ಒಂದು ಒಳ್ಳೆ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡೋದು ಒಂದು ಆಸೆ ನನಗೆ ಅಷ್ಟೇ. ಸೀನಿಯಾರಿಟಿಯಿಂದ ಬರೋದು ಇಲ್ಲ ನಾನು ಒಂದೇ ಟೇಕ್ ಮಾಡೋದು ಅದೆಲ್ಲ ನನಗೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ರಾಬ್ಲಿ ದಟ್ಸ್ ದ ರೀಸನ್ ಅವ್ರು ಅಷ್ಟು ನನ್ನ ಬಗ್ಗೆ ಹೇಳಿರುವಂಥದ್ದು. ಇಲ್ಲ ಅಂತಂದರೆ ಪ್ರಾಬ್ಲಿ ಐ ವುಡಂಟ್ ಹ್ಯಾವ್ ಬೀನ್ ಇನ್ ದ ಇಂಡಸ್ಟ್ರಿ. ಅಷ್ಟು ಸೀನಿಯಾರಿಟಿ ಎಲ್ಲ ತೋರಿಸಿದ್ರೆ ದಯವಿಟ್ಟು ಮನೆಗೆ ಹೋಗಿ ಅಂತ ಹೇಳ್ಬಿಡ್ತಿದ್ರೇನೋ, ನನಗೆ ಅದು ಬರಲ್ಲ. Sir, was there a wish list that you want to? SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.